ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕೊನೆಗೂ ಹಾಗೂ ಹೀಗೂ ದೊಡ್ಡ ಮನೆಯ ಮರ್ಯಾದೆಯನ್ನು ಹರಾಜಾಕ್ಲಿಕ್ಕೆ ಯುವ ಪತ್ನಿ ಶ್ರೀದೇವಿ ಏನಿದ್ದಾರೆ, ಶ್ರೀದೇವಿ ಭೈರಪ್ಪ ಅವರು ಅವರೆಂತೂ ಪ್ಲ್ಯಾನನ್ನು ಮೊದಲೇ ಮಾಡಿದರು ಅನ್ನೋದು ಈಗ ತಿಳಿದು ಬರ್ತಿರ್ತಕ್ಕಂಥ ವಿಷಯ. ಯಾಕೆಂದರೆ ಇವರು ಒಂದು ಸಮಯದಲ್ಲೇ ಹೇಳಿದ್ರಂತೆ, ನಿಮ್ಮ ಮನೆಯ ಮರ್ಯಾದೆಯನ್ನು ನಾನು ತೆಗೆಯದೆ ಬಿಡುವುದಿಲ್ಲ, ಅಂದರೆ ನಿಮ್ಮನ್ನು ರೋಡಿಗೆ ತೊಗೊಂಡು ಬರ್ತೀನಿ ಅಂತ. ಅದು ಯಾವ ವಿಷಯಕ್ಕೆ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ಅವರೇ ಹೇಳಬೇಕು. ಆದರೆ ಯಾತಕ್ಕೋಸ್ಕರ ಇವರು ಈ ಮಾತನ್ನು ಹೇಳಿದರು ಅಂತಲೂ ನನಗೆ ಗೊತ್ತಿಲ್ಲ. ಏಕೆಂದರೆ ಇವರದ್ದು ಹೇಳೋದಕ್ಕೆ ಲವ್ ಮ್ಯಾರೇಜ್, ಆದರೆ ಇಲ್ಲಿ ಯುವ ಪ್ರೀತಿಸಿದ್ದೋ ಇಲ್ಲ ಅಂತಂದರೆ ಈಕೆ ಪ್ರೀತಿಸಿದ್ದೋ ಗೊತ್ತಿಲ್ಲ. ಆದರೆ ಈಕೆಯ ಉದ್ದೇಶ ಬೇರೆ ಏನೋ ಇತ್ತು ಅನ್ನೋದು ಬಹಳಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಮದುವೆ ಆಗೋದಕ್ಕೂ ಮುಂಚೆನೇ ಏನೋ ಬೇರೆ ವಿಷಯಗಳು, ಅಂದರೆ ಬೇರೆ ಆಲೋಚನೆಗಳನ್ನ ಇಟ್ಕೊಂಡೇ ಏನಾದರೂ ಮದುವೆ ಆದ್ರ ಅಂತ. ಏಕೆಂದರೆ ಮದುವೆಗೂ ಮುಂಚೆನೇ ಇದ್ದಂತಹ ಆ ರಾಧಯ್ಯ ಅಂತಕ್ಕಂತಹ ಸ್ನೇಹಿತ, ಆತ ಇದ್ದರೂ ಕೂಡ ಯುವನನ್ನು ಮತ್ತೆ ಪ್ರೀತಿಸಿ ಮದುವೆ ಆಗಿದ್ದೆ ಆಕೆ. ಯುವನನ್ನು ಮದುವೆ ಆದ ಮೇಲೆ ದೊಡ್ಡ ಮನೆಯವರೆಲ್ಲರೂ ಮಕ್ಕಳನ್ನು ಮಾಡಿಕೊಳ್ಳಿ ಅಂದರೆ ಮಕ್ಕಳನ್ನು ಮಾಡಿಕೊಳ್ಳದೆ ಇವಳು ಈಕೆ ಏನು ಯುವನ ಪತ್ನಿ ಶ್ರೀದೇವಿ ಏನಿದ್ದಾಳೆ, ಈಕೆ ಮಾಡಿರ್ತಕ್ಕಂಥದ್ದು ಏನಂದರೆ ರಾಧಯ್ಯನ ಜೊತೆ ಮತ್ತೆ ಸಂಬಂಧವನ್ನು ಇಟ್ಕೊಂಡಿರೋದು. ಅದನ್ನು ನೈತಿಕ ಸಂಬಂಧ ಕಾನೂನಿನ ಪ್ರಕಾರ ಹೋದರೆ ಅದು ನೈತಿಕ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ಹೆಣ್ಣು ಆಗಲಿ ಗಂಡಾಗಲಿ ಇಷ್ಟಪಟ್ಟು ಅವರು ಏನೇ ಮಾಡಿಕೊಂಡ್ರು ಅದು ತಪ್ಪಲ್ಲ. ಅಂದರೆ ಅದು ಯಾವುದೇ ಸಂಬಂಧಗಳನ್ನ ಇಟ್ಕೊಂಡ್ರು ಅದು ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟೇ ಕಳೆದ 7-8 ವರ್ಷದ ಹಿಂದೆ ಒಂದು ತೀರ್ಪನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿದೆ. ಹಾಗಾಗಿ ಇದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ದೊಡ್ಡ ಮನೆ ಕುಟುಂಬದ ಮರ್ಯಾದೆ ಇವತ್ತು ಬೀದಿಗೆಂತೂ ಬರ್ತಾ ಇದೆ. ಯಾಕೆಂದರೆ ಇಲ್ಲಿಯವರೆಗೂ ದೊಡ್ಡ ಮನೆ ಹೆಸರಾಗಿದ್ದೇ ಇವರು ಇಂತಹ, ಅಂದರೆ ಒಳ್ಳೆಯ ಕೆಲಸಗಳು, ಹಾಗೆ ಒಳ್ಳೆಯ ಯೋಚನೆಗಳು, ಹಾಗೆ ಇನ್ನೊಬ್ಬರ ಜೀವನಕ್ಕೆ ದಾರಿದೀಪವಾಗಿದ್ದಂಥದ್ದು. ಇದೆಲ್ಲವನ್ನು ಕೊನೆಗೂ ಶ್ರೀದೇವಿ ಭೈರಪ್ಪನವರು ಕೊನೆಗೂ ಹಾಳು ಮಾಡಿದ್ರ ಗೊತ್ತಿಲ್ಲ. ಏಕೆಂದರೆ ಈ ರಾಧಯ್ಯನನ್ನು ಮಕ್ಕಳನ್ನು ಮಾಡಿಕೊಳ್ಳಿ ಅಂತ ಹೇಳಿದಾಗ ಶಿವರಾಜ್ ಕುಮಾರ್ ಅವರು ಇರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಅವರು ಇರಬಹುದು, ಈಕೆ ಹೇಳ್ತಕ್ಕಂಥದ್ದು ಏನಂದರೆ ನಾನು ಅಮೆರಿಕದಲ್ಲಿ ಮಾಡ್ಕೊಳ್ತೀನಿ ಅಂತ. ಗೊತ್ತಿಲ್ಲ ಇಂಡಿಯಾದಿಂದ ಅಮೆರಿಕಾಗೆ ಹೋಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಹಿಂದಿನ ಉದ್ದೇಶ ಏನು ಅಂತ. ಯಾಕೆಂದರೆ ಇವತ್ತು USA ಇವರು, ಈಕೆ USA ಗೊತ್ತಿಲ್ಲ. ಆದರೆ ಯುವ ಒಂದು ಸಲ ಹೇಳಿದ್ರಂತೆ, ಆಯಿತು ಅಮೆರಿಕಾಗೆ ಹೋಗೋಣ ಅಂತ. ಆವಾಗ ಹೇಳ್ತಾಳೆ ಈಕೆ, ನಾನು ನಿನ್ನ ಜೊತೆ ಅಲ್ಲ, ನೀನು ಫಿಸಿಕಲಿ ಹಾಗಿದ್ದೀಯಾ ಹೀಗಿದ್ದೀಯಾ, ನಿನ್ನ ಜೊತೆ ಮಕ್ಕಳನ್ನ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಮಾಡ್ಕೊಳ್ಳೋದಾದರೆ ರಾಧಯ್ಯ ಏನಿದ್ದಾನೆ ಅವನ ವೀರ್ಯವನ್ನು ತಗೊಂಡು ನಾರ್ಮಲಿ ಈಗ ಗೊತ್ತಿದೆಯಲ್ಲ ಎಲ್ಲ ಟೆಕ್ನಾಲಜಿಗಳಿದೆ, ಅದರ ಮುಖಾಂತರವಾಗಿ ನಾನು ಮಗುನ ಮಾಡ್ಕೊಳ್ತೀನಿ, ನಿನ್ನಿಂದ ನನಗೆ ಮಗು ಬೇಕಾಗಿಲ್ಲ ಅಂತ. ಅದಾದ ಮೇಲೆ ಈಗ ಕಳೆದ 7-8 ತಿಂಗಳು 1 ವರ್ಷದಿಂದ ಇವರು ಅಮೆರಿಕದಲ್ಲಿದ್ದಾರೆ. ಯಾವ ಉದ್ದೇಶಕ್ಕಿದ್ದಾರೆ ಗೊತ್ತಿಲ್ಲ. ಹಾಗೆಯೇ ಈ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನು ನಡೆಸ್ತಿದ್ರು. ಅಲ್ಲೇ 5 ಕೋಟಿಯಷ್ಟು ದುಡ್ಡನ್ನು ತಮ್ಮ ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇವರ ತಂಗಿಯ ಹೆಸರಿನಲ್ಲಿ ಸೈಟನ್ನು ತೆಗೆದಿದ್ದಾರೆ, ಇನ್ಯಾವುದೋ ಒಂದು ಸೈಟನ್ನು ಮಾರ್ಗೇಜ್ ಮಾಡ್ಕೊಂಡಿದ್ದಾರೆ ಇವರ ಹೆಸರಿಗೆ, ಇದೆಲ್ಲವೂ ಇದೆ. ಹಾಗೆಯೇ ಅಲ್ಲಿ ದುರ್ಬಳಕೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಒಂದು ಅಕಾಡೆಮಿ ಇತ್ತು ಅದರ ಹಣವನ್ನು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರೇ ಅದರ ಎಲ್ಲವನ್ನು, ಅಂದರೆ ಅದನ್ನು ನೋಡ್ಕೊಳ್ತಾ ಇದ್ದವರು. ಅದು ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಸರಲ್ಲಿತ್ತು. ಇವರು ಕೂಡ ಅದರಲ್ಲಿ ಒಬ್ಬರು ಪಾರ್ಟ್ನರ್ ಆಗಿ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಡಿದ್ರು ಅಂತ ಹೇಳಿಬಿಟ್ಟಿತ್ತು. ಹಾಗಾಗಿ ಗೊತ್ತಿಲ್ಲ. ಯಾಕೆಂದರೆ ಇದಕ್ಕೂ ಮೊದಲೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬದುಕಿದ್ದಾಗಲೇ ಮೊದಲೇ ಹೇಳಿದ್ರಂತೆ, ಈಕೆಯನ್ನು ನೋಡಿ ಈಕೆಯ ನಡತೆ ಸರಿ ಇಲ್ಲ, ನೋಡಿಕೊಂಡು ಎಲ್ಲವನ್ನು ಆಕೆ ಕೈಗೆ ಕೊಡು, ಇಲ್ಲ ಅಂತಂದರೆ ನೋಡಿಕೊಂಡು ಜೀವನವನ್ನು ಮಾಡುವಂಥ ಯುವ ರಾಜ್ಕುಮಾರ್ಗೆ ಮೊದಲೇ ಹೇಳಿದ್ರಂತೆ. ಗೊತ್ತಿಲ್ಲ. ಆದರೆ ಯಾಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಯಾವುದನ್ನು ಅಷ್ಟು ಸುಲಭವಾಗಿ ಹೇಳೋದಿಲ್ಲ. ಈ ರೀತಿಯಾಗಿ ಒಬ್ಬರನ್ನು ಅವರು ನೋಡಿದ ತಕ್ಷಣ ಹೇಳ್ತಾರೆ ಅಂದರೆ ಅದರ ಹಿಂದೆ ಏನೋ ಇರುತ್ತೆ. ಏಕೆಂದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಜೀವನದಲ್ಲಿ ಬಂದ ಮೇಲೆ ರಾಜ್ಕುಮಾರ್ ಅವರ ಜೀವನ ಏನೆಲ್ಲ ಬದಲಾಯಿತು, ಅವರು ಬೇರೆಯವರಿಗೆ ಹೇಗೆ ಮಾದರಿಯಾಗಿದ್ದರು, ಹಾಗೆ ಗಂಡ ಹಾಗೆ ಮಕ್ಕಳನ್ನು ಯಾವ ರೀತಿಯಾಗಿ ಅವರು ಸಾಕಿದ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾಕೆಂದರೆ ಮೇಲ್ನೋಟಕ್ಕೆ ರಾಜ್ಕುಮಾರ್ ಅವರೇ ಆ ಮನೆಗೆ ಮುಖ್ಯ ಆದರೂ ಕೂಡ ಅದರ ಎಲ್ಲವನ್ನು ನಡೆಸಿಕೊಂಡು ಬರ್ತಾ ಇದ್ದಿದ್ದು ಪಾರ್ವತಮ್ಮ ರಾಜ್ಕುಮಾರ್. ಹಾಗಾಗಿ ಹೀಗೆ ಈ ಒಂದು ಮಾತನ್ನು ಏನು ರಾಧಯ್ಯನಿಂದ, ಅಂದರೆ ರಾಧಯ್ಯ ಅವರ ವೀರ್ಯವನ್ನು ತೆಗೆದುಕೊಂಡು ಮದುವೆ ಆಗ್ತೀನಿ ಅಂತ. ಹಾಗಾದರೆ ಈ ರಾಧಯ್ಯ ಯಾರು ಅಂತ ಬಹಳಷ್ಟು ಜನಕ್ಕೆ ಯೋಚನೆ ಬರ್ಬೋದು. ಈಕೆ ಯುವನನ್ನು ಪ್ರೀತಿಸುವುದಕ್ಕೂ ಮೊದಲೇ ಇದ್ದಂಥ ಬಾಯ್ ಫ್ರೆಂಡ್, ಅಂದರೆ ಮದುವೆಗೂ ಮೊದಲೇ ಇದ್ದಂಥ ಬಾಯ್ ಫ್ರೆಂಡ್. ಈಕೆ ಮದುವೆ ಆದ ಮೇಲೂ ಬಹಳಷ್ಟು ಸಲ ಅಲ್ಲಿಗೆ ಹೋಗಿ ಬರ್ತಾ ಇದ್ದಂತೆ. ಅಂದರೆ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು.
ಅದನ್ನು ಅನೈತಿಕ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಆಧಾರದ ಮೇರೆಗೆ ಅದನ್ನು ಅನೈತಿಕ ಅಂದರೆ ನಾವು ತಪ್ಪಾಗುತ್ತೆ, ಸಂಬಂಧವನ್ನು ಇಟ್ಕೊಂಡೇ ಇದ್ರಂತೆ. ಅದೇ ಈಗ ಕಳೆದಷ್ಟು ಒಂದು ವರ್ಷದ ಹಿಂದೆನೂ ಏನೋ ಅವರಿಗೆ ರಾಧಯ್ಯ ಅವರಿಗೂ ಮದುವೆ ಆಗಿದೆ. ಮದುವೆ ಆದ ನಂತರ ಆತನಿಗೆ ಮದುವೆ ಆದಾಗ 1 ವಾರ ಊಟವನ್ನೇ ಬಿಟ್ಬಿಟ್ರಂತೆ ಮನೆಯಲ್ಲಿ. ಆವಾಗ ಊಟ ಯಾಕೆಂದರೆ ಮದುವೆ ಆಗಿದ್ದಾನೆ ನನ್ನ ಪ್ರಿಯಕರ ಅಂತ ಊಟವನ್ನು ಬಿಟ್ಟು ಈಕೆ ಕೂತ್ಕೊಂಡಿದ್ರಂತೆ. ಅದಾದ ನಂತರ ಅದು ಏನೇನಾಯಿತೋ ಕಥೆಗಳು ಮತ್ತೆ ಎಲ್ಲ ಸರಿ ಹೋಗಿದೆ ಎನ್ನುವ, ಅಂದರೆ ಇವರ ಜೀವನ ಅಲ್ಲ, ಅಲ್ಲಿ ಏನೋ ಮಾತಾಡಿ ಸರಿ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಆ ರಾಧಯ್ಯನ ಹೆಂಡತಿ ಏನಿದ್ಲು ಅವಳು ತವರು ಮನೆಗೆ ಊರಿಗೆ ಹೋದಾಗೆಲ್ಲ ಈಕೆ ಹೋಗಿಬಿಟ್ಟು ಶ್ರೀದೇವಿ ಅವನ ಮನೆಯಲ್ಲಿ ಉಳ್ಕೊಳ್ತಾ ಇದ್ದಂತೆ. ಯಾವ ಗಂಡ ನೋಡ್ಕೊಂಡು ಸುಮ್ಮನೆ ಇರ್ತಾನೋ ನನಗೆ ಗೊತ್ತಿಲ್ಲ ಪಾಪ, ಆ ಯುವನ ಪರಿಸ್ಥಿತಿ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ. ಅದಾದ ಮೇಲೆ ಎಲ್ಲರಿಗೂ ಅನುಮಾನ ಬಂದಿದ್ದು ಯಾವಾಗ ಅಂದರೆ ಯುವ ಚಿತ್ರದ ಬಿಡುಗಡೆ ಹಾಗೆ ಮುಹೂರ್ತದ ಸಂದರ್ಭದಲ್ಲಿ ಈ ಶ್ರೀದೇವಿ ಎಲ್ಲಿಯೂ ಕಾಣಿಸ್ಕೊಳ್ಳಿಲ್ಲ. ಏಕೆಂದರೆ ಎಲ್ಲರೂ ನಾವು ನೋಡಿದ್ದೇವೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಚಿತ್ರಗಳು ರಿಲೀಸ್ ಆಗುವ ಸಂದರ್ಭದಲ್ಲಿ ಅವರ ಪತ್ನಿಯರು ಅವರ ಜೊತೆಯಲ್ಲಿ ಇರ್ತಾರೆ. ಹಾಗೆಯೇ ಅಲ್ಲಿನ ಕಾರ್ಯಕ್ರಮಗಳು ನಡೆದಾಗ ಕೂಡ ಅವ್ರ ಜೊತೆಯಲ್ಲಿ ಇರ್ತಾರೆ. ಇವರು ಎಲ್ಲಿಯೂ ಕೂಡ ಸಮಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ಬಹಳಷ್ಟು ಜನರಿಗೆ ಅನುಮಾನ ಇತ್ತು, ಏನಾಗ್ತಾ ಇದೆ ಹಾಗಾದರೆ, ಯಾಕೆ ಬರಲಿಲ್ಲ ಅನ್ನೋದು. ಏಕೆಂದರೆ ಇಲ್ಲಿ ಯುವನನ್ನು ಎಲ್ಲರೂ ನೋಡ್ತಾ ಇದ್ದಿದ್ದು ಪುನೀತ್ ರಾಜ್ಕುಮಾರ, ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಇವರೇ ಅಂತ ಹೇಳಿಬಿಟ್ಟು. ಆದರೆ ಈ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿಬಿಟ್ಟು ಮುಂದಿನ ಪುನೀತ್ ರಾಜ್ಕುಮಾರ್ ಆಗಿ ಇವರು ಬದುಕ್ತಾರೆ, ಎಲ್ಲರಿಗೂ ಆದರ್ಶವಾಗಿರ್ತಾರೆ ಅಂತ ಏನು ಹೇಳ್ತಿದ್ರು ಅದೆಲ್ಲವೂ ಸುಳ್ಳು ಅನ್ನುವ ರೀತಿಯಲ್ಲಿ ಈ ಒಂದು ಶ್ರೀದೇವಿ ಇವತ್ತು ಮಾಡಿರ್ತಕ್ಕಂತಹ ಕೆಲಸ ಏನಂದರೆ ಏನನ್ನು ಹೇಳಲಿಲ್ಲ. ಎಷ್ಟು ದಿವಸ ತಡ್ಕೋಬೇಕಾಗಿತ್ತೋ ಗೊತ್ತಿಲ್ಲ. ಯುವ ರಾಜ್ಕುಮಾರ್ ಕೊನೆಗೂ ಅಲ್ಲಿ 54 ಪುಟಗಳ ಒಂದು ವಿಸ್ತೀರ್ಣವಾಗಿ ಎಲ್ಲವನ್ನು ಮೆನ್ಷನ್ ಮಾಡಿ ಇದಕ್ಕೆ ಕೋರ್ಟ್ಗೆ ಏನು ಫ್ಯಾಮಿಲಿ ಕೋರ್ಟ್ಗೆ ಕೊಟ್ಟಿದ್ದಾರೆ. ಅದನ್ನು ಅವರ ಅಡ್ವೊಕೇಟ್ ಕೂಡ ಕೊಟ್ಟಿದ್ದಾರೆ. ಅವರ ಅಡ್ವೊಕೇಟ್ ಹೇಳ್ತಾ ಇದ್ದಾರೆ ಏನೆಲ್ಲ ನಡೀತು ಅಂತ. ಅವರು ಹೇಳಿದ ವಿಷಯಗಳೇ ಇದು. ಯಾತಕ್ಕೆ ಅಂದರೆ ನೀನೊಬ್ಬ ಗಂಡಸಲ್ಲ ಅಂತ ಯುವನನ್ನು ನಿಂದಿಸಿರೋದು, ಹಾಗೆಯೇ ಮಾನಸಿಕ ಹಾಗೆ ಲೈಂಗಿಕ ಅಂದರೆ ಮಾನಸಿಕ ಹಾಗೆಯೇ ಈ ಒಂದು ಎಷ್ಟು ಹಿಂಸೆ ಇರ್ಬೋದು ಒಬ್ಬ ವ್ಯಕ್ತಿಗೆ, ಇದೆಲ್ಲವನ್ನು ತಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಇದು ನಾರ್ಮಲ್ ಏನೋ ಅರೇಂಜ್ ಮ್ಯಾರೇಜ್ ಮಾಡಿದ್ರು ಅಂತ ಏನಲ್ಲ. ಯಾಕೆಂದರೆ ನೀವು ನೋಡಬಹುದು ಅರೇಂಜ್ ಮ್ಯಾರೇಜ್ ಆಗಿರೋದು ಈಗ ನಮಗೆ ಗೊತ್ತಿದೆ, ರಾಘವೇಂದ್ರ ರಾಜ್ಕುಮಾರ್ ಹಾಗೆ ಶಿವರಾಜ್ ಕುಮಾರ್ ಅವ್ರದ್ದು, ಹಾಗೆಯೇ ಪುನೀತ್ ರಾಜ್ಕುಮಾರ್ ಅವ್ರದ್ದು ಲವ್ ಮ್ಯಾರೇಜು. ಇವರೆಲ್ಲರೂ ತಮ್ಮ ತಮ್ಮ ಪತ್ನಿಯರಿಗೆ ಎಷ್ಟು ಒಂದು ಗೌರವವನ್ನು ಕೊಡ್ತಾರೆ. ಅದೇ ಗೌರವವನ್ನು ಯುವ ರಾಜ್ಕುಮಾರ್ ಅವರು ಕೊಟ್ಟು ಇಷ್ಟು ವರ್ಷ ಜೀವನ ಮಾಡಿದ್ರಾ ಅಂತ ಹೇಳಿಬಿಟ್ಟು ಇಲ್ಲಿ ಅನುಮಾನಗಳು ಬರುತ್ತೆ. ಅಂದರೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಈಗ ಕಳೆದ 7-8 ತಿಂಗಳು 1 ವರ್ಷದಿಂದ ಈಕೆ USA-ನಲ್ಲಿರೋದ್ರಿಂದ ಬಹಳಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತೆ. ಅದಾದ ನಂತರ ಈಕೆ USA-ನಲ್ಲಿ ಯಾರ ಜೊತೆ ಇದ್ದಾರೆ ಅನ್ನೋದು ಕೂಡ ಇವಾಗ ಮಾತುಕತೆಗೆ ಗ್ರಾಸವಾಗಿದೆ. ಏಕೆಂದರೆ ಇದೆಲ್ಲವೂ ನೋಟಿಸ್ ಅಂದರೆ ಕೋರ್ಟ್ಗೆ ಹೋಗಿದೆ ಅಂತ ಗೊತ್ತಾದ ತಕ್ಷಣ, ಮೀಡಿಯಾದಲ್ಲಿ ಎಲ್ಲವೂ ಬಂದ ತಕ್ಷಣ ಈಕೆ ಅದಕ್ಕೆ ಕೂಡ ರಿಪ್ಲೈಯನ್ನು ಮಾಡಿ ಬಹಳಷ್ಟು ಈ ಒಂದು ಏನು ಸಪ್ತಮಿ ಗೌಡ ಅವರನ್ನು ಸೆಂಟ್ರಲ್ ತರ್ತಾಯಿದೆ, ಯುವ ಚಿತ್ರದ ನಾಯಕಿ. ಹಾಗೆಯೇ ಕಾಂತಾರ ಚಿತ್ರದ ಈ ನಾಯಕಿಯನ್ನು ಯಾಕೆ ತಂದರು ಅಂದರೆ ಇವರ ಜೊತೆ ಇವರು ಆಕ್ಟ್ ಮಾಡಿರೋದು ಒಂದೇ ವಿಷಯ, ಅವರಿಗೂ ಯುವನಿಗೂ ಅನೈತಿಕ ಸಂಬಂಧ ಇತ್ತು ಅಂತ. ಏಕೆಂದರೆ ನೋಡಿದವ್ರಿಗೆಲ್ಲರಿಗೂ ಗೊತ್ತಿದೆ ಇತ್ತ ಇಲ್ವಾ ಅಂತ ಹೇಳಿಬಿಟ್ಟು. ಏಕೆಂದರೆ ಸಪ್ತಮಿ ಗೌಡ ಯುವನಿಗೆ ಪರಿಚಯ ಆಗಿರೋದೇ ಯುವ ಚಿತ್ರದ ಸೆಟ್ನಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಅದಕ್ಕೂ ಮುಂಚೆ ಅಷ್ಟೊಂದು ಪರಿಚಯ ಇರಲಿಲ್ಲ ಅನ್ನೋದು ಗೊತ್ತಿದೆ. ಆದರೆ ಈಕೆ ಈಗ ಏನೋ ಒಂದು ಗೂಬೆಯನ್ನು ಕೂರಿಸಬೇಕು ಅಂತ ಹೇಳಿಬಿಟ್ಟು ಯುವ ರಾಜ್ಕುಮಾರ್ ಮೇಲೆ ಸಪ್ತಮಿ ಗೌಡನ್ನು ಸುಮ್ಮನೆ ಎಳೆದು ತರ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿರ್ತಕ್ಕಂಥದ್ದು. ಈಕೆಗೆ ಯಾಕೆ ಬಂತೋ ಗೊತ್ತಿಲ್ಲ, ಆ ದೇವರು ಯಾಕೆ ಈಕೆಗೆ ಒಳ್ಳೆ ಬುದ್ಧಿ ಕೊಟ್ಟಿಲ್ವೋ ಗೊತ್ತಿಲ್ಲ. ಹಾಗೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ನೋಡೋದಾದರೆ ಇವರ ತಂದೆ ಕೂಡ ಭೈರಪ್ಪನವರು ಕೂಡ ಹೇಳ್ತಾರೆ, ನಾನು ದೊಡ್ಡವನಿಗೆ ನನ್ನ ಮಗಳನ್ನು ಕೊಟ್ಟೇ ತಪ್ಪು ಮಾಡಿದೆ ಅಂತ. ಇದೇ ಪಾರ್ವತಮ್ಮ ರಾಜ್ಕುಮಾರ್, ಇದೇ ರಾಜ್ಕುಮಾರ್ ಅವರು ಬದುಕಿದ್ರೆ ಇವರು ಈ ಮಾತನ್ನು ಹೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಇವತ್ತು ಅವರಿಲ್ಲ, ಪುನೀತ್ ರಾಜ್ಕುಮಾರ್ ಕೂಡ ಇಲ್ಲ. ಹಾಗಾಗಿ ನಾನು ಏನು ಬೇಕಾದರೂ ಮಾತಾಡಬಹುದು ಅಂತ ಮಾತಾಡ್ತಿದ್ದಾರಾ ಇರಬಹುದು, ಗೊತ್ತಿಲ್ಲ ನಮಗೆ. ಆದರೆ ಕೊನೆಗೂ ದೊಡ್ಡ ಮನೆಯ ಮರ್ಯಾದೆಯನ್ನು ಈ ಏನು ಶ್ರೀದೇವಿ ರೋಡಿಗೆ ತಂದಿದ್ದಂತೂ ನಿಜ. ಗೊತ್ತಿಲ್ಲ ದೊಡ್ಡ ಮನೆ ಅಭಿಮಾನಿಗಳು ಇದನ್ನೆಲ್ಲ ಯಾವ ರೀತಿ ತಗೊಳ್ತಾರೆ ಅನ್ನೋದು. ಹಾಗಾಗಿ ಈ ಒಂದು ವಿಷಯವನ್ನು ಗೆಳೆಯರೆ ನಿಮಗೆ ತಿಳಿಸ್ಬೇಕಿತ್ತು, ತಿಳಿಸಿದ್ದೇನೆ. ಏಕೆಂದರೆ ನಾಳೆ ಯಾರದ್ದು ತಪ್ಪು ಅಂತ ಯಾರ್ಯಾರೋ ಏನೇನೋ ಹಾಕ್ಕೊಂಡು ಕುಳ್ತ್ಕೋಬಾರ್ದು, ಯಾವುದೇ ಒಂದು ಮೀಡಿಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ತಿಳಿಸಿದ್ನಿ. ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಯಾರ ತಪ್ಪಿರಬಹುದು ಇದರಲ್ಲಿ ಅನ್ನೋದನ್ನು ತಿಳಿಸಿ. ಹಾಗೆಯೇ ಈ ಜೀವನವನ್ನು ಸರಿ ಮಾಡಬಹುದಾಗಾದರೆ ಅನ್ನೋದನ್ನು ತಿಳಿಸಿ ಕಮೆಂಟ್ನಲ್ಲಿ ದಯಮಾಡಿ.
ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತಾ ಇರೋಣ. ನಮಸ್ಕಾರಗಳು.